ಶ್ರೀ ಗುರುಭ್ಯೋ ನಮಃ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ಶ್ರೀ ವೆಂಕಟಾಚಲದೇಶಿಕಂ. ಓಂ ಶ್ರೀ ಗುರುಭ್ಯೋ ನಮಃ. ಗುರುಬಂಧುಗಳಿಗೆಲ್ಲ ಪ್ರಣಾಮಗಳು. ಇಂದಿನ ಗುರುವಾಣಿಯಲ್ಲಿ ನಾಳೆ ಮತ್ತೆ ದರ್ಶನವಾಗುತ್ತದಲ್ಲ. ನಾನು ಹೊರಡುವ ಸಮಯದಲ್ಲಿ ಗುರುನಾಥರಿಗೆ ನಮಸ್ಕರಿಸಿ ಅಪ್ಪಣೆ ಪಡೆಯಲು ಹೋದಾಗ ಅವರು ನನ್ನ ಹಣೆಯ ನಡುಭಾಗವನ್ನು ಮುಟ್ಟಿ ಗಣಪತಿ ಕಾಣುತ್ತಾನಲ್ಲ ಎಂದರು. ಆ ಸ್ಪರ್ಶ ನನ್ನನ್ನು ಕೆಲವು ಕಾಲ ಮಂತ್ರಮುಗ್ಧವನ್ನಾಗಿಸಿತು. ಆ ನಂತರ ಗುರುನಾಥರು, ನಿಮ್ಮನ್ನು ಒಂದು ಪ್ರಶ್ನೆ ಕೇಳಲ ಎಂದರು. ಕೇಳಿ ಗುರುವೆ ಎಂದಾಗ, ನಿಮ್ಮ ಹೆಂಡತಿ ಮಕ್ಕಳ ಹೆಸರಿನಲ್ಲಿ 10 ಲಕ್ಷ ರೂಪಾಯಿ ಡೆಪಾಸಿಟ್ ಇಟ್ಟರೆ ಅದನ್ನು ಅವರು ಅನುಭವಿಸುವರೆಂಬ ನಂಬಿಕೆ ಇದೆಯೇ ಎಂದಾಗ ನಾನು, ಖಂಡಿತ ಇಲ್ಲ. ಅವರ ಹಣೆಬರಹದಲ್ಲಿ ಬರೆದಿರುವಂತೆ ಅವರಿಗಾಗುತ್ತದೆ, ನನ್ನ ಹಣೆಬರಹದಲ್ಲಿ ಬರೆದಿರುವಂತೆ ನನಗಾಗುತ್ತದೆ ಎಂದೆ. ಗುರುನಾಥರು ಸಂತಸಗೊಂಡು, ನಿಮಗೆ ನಾನು ಹೇಳುವುದೇನೂ ಇಲ್ಲ, ಹೊರಡಿ ಎಂದರು. ನಾನು ಒಂದೆರಡು ಹೆಜ್ಜೆ ಮುಂದಿಟ್ಟಿರಬಹುದು. ಆಗ ಗುರುನಾಥರು, ನಾಳೆ ಮತ್ತೆ ದರ್ಶನವಾಗುತ್ತದಲ್ಲ ಎಂದಾಗ ಕೋಲೆ ಬಸವನಂತೆ ತಲೆಯಾಡಿಸಿ ಹೊರಟೆ. ಮನೆ ಸೇರಿದ ಮೇಲೂ ಕೂಡ ಯಾವುದೋ ಶಕ್ತಿ ನನ್ನ ಮೇಲೆ ಏನೋ ಪ್ರಭಾವ ಬೀರುತ್ತದೆಯೇನೋ ಎಂಬ ಭಾವನೆ ನನ್ನಲ್ಲಿದ್ದ ಕಾರಣ ಹಾಸಿಗೆ ಹಿಡಿದು ಮಲಗಿದರೂ ನಿದ್ದೆ ಬಾರದೆ ಗುರುನಾಥರನ್ನು ಮನದಲ್ಲಿ ಕಲ್ಪಿಸಿಕೊಂಡು 2 ಹಾಡನ್ನು ರಚಿಸಿ ಆ ರಾತ್ರಿ ಹಾಡಿ ಆನಂದಪಟ್ಟು ಮಲಗಿದೆ. ಅದುವರೆಗೆ ವಿವಿಧ ದೇವರುಗಳನ್ನು ಕುರಿತು ನನ್ನಿಂದ ನೂರಾರು ಕವನಗಳು ರಚನೆಯಾಗಿದ್ದರೂ ಕೂಡ ಗುರುವಿನ ಬಗ್ಗೆ ಜ್ಞಾನವಿರದ ನನ್ನಿಂದ ಗುರುಗಳನ್ನು ಕುರಿತು ಯಾವ ಹಾಡೂ ರಚನೆಯಾಗಿರಲಿಲ್ಲ. ಗುರುಭ್ಯೋ ನಮಃ. ಗುರು ಶಿಷ್ಯರಲ್ಲಿ ಭೇದ ಎಲ್ಲಿಯದ್ದು? ಮರುದಿನವೂ ಸಹ ಇಂದಿನ ದಿನ ಆ ಗುರುವನ್ನು ಕಂಡ ಗುಂಗಿನಲ್ಲೇ ಇದ್ದುಕೊಂಡು ದಿನನಿತ್ಯದ ಹಾಗೂ ವ್ಯವಹಾರದ ಕಾರ್ಯಗಳನ್ನೆಲ್ಲ ಮುಗಿಸಿ ಗುರುನಾಥರಿಂದೇನಾದರೂ ಕರೆ ಬರಬಹುದೇ ನೋಡೋಣ ಎಂದು ಕಾಯುತ್ತಾ ಕುಳಿತೆ. ಸಂಜೆಯವರೆಗೆ ಅವರಿಂದ ಯಾವ ಕರೆಯೂ ಬಾರದ ಕಾರಣ ಆ ದಿನ ಗುರುವನ್ನು ಸಂದರ್ಶಿಸುವ ಭಾಗ್ಯವಿಲ್ಲವೇನೋ ಎಂದು ಆಲೋಚಿಸಿ ರಾತ್ರಿ 9:30 ಗಂಟೆಗೆ ಊಟವನ್ನು ಮುಗಿಸಿ ಎಲ್ಲರೊಂದಿಗೆ ಯಾವುದೋ ಟೆಲಿವಿಷನ್ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿದ್ದಾಗ ಮನೆಯ ಸಮೀಪ ವಾಹನಗಳು ಬಂದು ನಿಲ್ಲುತ್ತಿರುವ ಶಬ್ದವಾಯಿತು. ಹೊರಗೆ ಬಂದು ನೋಡಿದಾಗ ಒಂದರ ಹಿಂದೆ ಒಂದರಂತೆ ಸುಮಾರು 16 ಕಾರುಗಳು ಬಂದು ನಮ್ಮ ಮನೆಯ ಪಕ್ಕದಲ್ಲಿ ನಿಂತವು. ಇದೇನಾಶ್ಚರ್ಯ ಎಂದು ಯೋಚಿಸುತ್ತಿರುವಾಗಲೇ ನನಗೆ ಪರಿಚಿತರಾದ ಇಂಜಿನಿಯರ್ ಅವರು ಸ್ನಾನವ ಮಾಡಿರೋ ಎಂಬ ಹಾಡನ್ನು ಪ್ರಾರಂಭಿಸಿದ ಕೂಡಲೇ ಗುರುನಾಥರು ಬಂದಿರುವುದನ್ನು ಊಹಿಸಿ ನಾವು ಅಣ್ಣ ತಮ್ಮಂದಿರೆಲ್ಲರೂ ಕ್ಷಣ ಮಾತ್ರದಲ್ಲಿ ಪಂಚೆ ಶಲ್ಯ ಧರಿಸಿ ಸಿದ್ಧರಾದೆವು. ಪೂರ್ಣಕುಂಭದೊಂದಿಗೆ ಗುರುನಾಥರಿಗೆ ಸ್ವಾಗತ ಕೋರಿ ಶ್ರದ್ಧಾಭಕ್ತಿಯಿಂದ ಅವರ ಪಾದಪೂಜೆಗೈದು ಒಳಗೆ ಕರೆದೊಯ್ದೆವು. ವಿಶೇಷವೇನೆಂದರೆ ನಮ್ಮ ಮನೆಯ ಪ್ರತಿ ತಿಂಗಳ ಕಾರ್ಯಕ್ರಮವಾದ ಶ್ರೀ ಸತ್ಯನಾರಾಯಣ ಪೂಜೆಯು ಮಾರನೇ ದಿನಕ್ಕೆ ನಿಗದಿಯಾಗಿದ್ದು ಅದಕ್ಕಾಗಿ ತಂದ ಹೂವು ಹಣ್ಣು ಕಲಶ ಎಲ್ಲ ಶ್ರೀ ಸತ್ಯನಾರಾಯಣ ಸಾಕಾರ ರೂಪನಾದ ಸದ್ಗುರುವಿನ ಅರ್ಪಣೆಯಾಗಿದ್ದು ಒಂದು ಕಡೆ ಸಂತೋಷವಾದರೆ ಇನ್ನೊಂದೆಡೆ ಸಾವಿರಾರು ವರ್ಷ ತಪಸ್ಸಿನಿಂದ ಪಡೆಯಲಾಗದ ಸದ್ಗುರುವಿನ ಪಾದಸೇವೆ ನಮಗೆ ದೊರಕಿದುದು ಅದೆಷ್ಟೋ ಜನ್ಮದ ಪುಣ್ಯವೋ ನಾನರಿಯೆ. ಬಂದವರಿಗೆಲ್ಲ ಏನಾದರೂ ಆತಿಥ್ಯ ಮಾಡೋಣ ಎಂದು ಮನೆಯ ಹೆಣ್ಣು ಮಕ್ಕಳು ಮಾತನಾಡುತ್ತಿರುವಾಗ ಗುರುನಾಥರೇ, ಏನೂ ಬೇಡ, ಎಲ್ಲರದ್ದೂ ಊಟವಾಗಿದೆ. ನಿಮ್ಮ ಸಂತೋಷಕ್ಕೆ ಇದ್ದುದನ್ನೆಲ್ಲ ಕಲಸಿ ಕೈತುತ್ತು ಕೊಡಿ, ಬೇಕಾದರೆ ಹಾಲು ಸ್ವಲ್ಪ ಕೊಡಿ ಎಂದಾಗ ಅವರ ಹೇಳಿದಂತೆ ಮಾಡಿ ಗುರುನಾಥರಿಗೆ ಹಾಲು ತಂದು ಕೊಡಲು ಅವರು ಪಕ್ಕದಲ್ಲಿದ್ದ ನನಗೆ ಸ್ವಲ್ಪ ಕುಡಿಸಿದರಲ್ಲದೆ ಅದೇ ಲೋಟದಲ್ಲಿ ಉಳಿದ ಭಾಗವನ್ನು ಕುಡಿದರು. ನಾನು ಆನಂದ ಪರವಶನಾಗಿ ಅಳುತ್ತಾ ಗುರುವೇ ಎನ್ನಲು ಇನ್ನೂ ಉಳಿದಿದ್ದ ಸ್ವಲ್ಪ ಹಾಲನ್ನು ನನಗೆ ಕುಡಿಸಿ ಗುರು ಶಿಷ್ಯರಲ್ಲಿ ಭೇದ ಎಲ್ಲಿದೆಯದು ಎಂದರು. ಗುರುಭ್ಯೋ ನಮಃ.